ಹಾಯ್ ಫ್ರೆಂಡ್ಸ್, ಇವತ್ತು ಏನಂದ್ರೆ ನನ್ನ ಬರ್ತಡೆಗೆ ಇವರೆಲ್ಲರೂ ಸರ್ಪ್ರೈಸ್ ಆಗಿ ಕೇಕ್ ತಂದಿದ್ದಾರೆ. ಬಟ್ ಇವ್ರು ಯಾರು ಬರ್ಲಿಲ್ಲ ಅಂದ್ರೆ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇಲ್ಲ. ಬಟ್ ನನ್ನ ಬರ್ತಡೇ ಅಂತ ಯಾರಿಗೂ ಏನು ಹೇಳ್ತಾನೆ ಇರ್ಲಿಲ್ಲ. ನಮ್ಮ ಮನೆಯವರು ಸ್ಟೇಟಸ್ಗೆ ಹಾಕಿರೋದ್ರಿಂದ ಎಲ್ಲರಿಗೂ ಬರ್ತಡೇ ಅಂತ ಗೊತ್ತಾಯ್ತು. ಹಂಗಾಗಿ ಇವರು ಮತ್ತೆ ಇವಳು ನೋಡಿ, ಇವಳು ಕೋತಿ ಅಂತವಳು, ಇವಳಿಂದನೇ ಮತ್ತೆ ಇವಳು ಸ್ಟೇಟಸ್ಗೆ ಹಾಕಿದಾಳೆ ಅಂದ್ರೆ ಯಾವ್ಯಾವ ತರ ವಿಚಿತ್ರವಾಗಿ ನನ್ನ ಮಾನ ಮರ್ಯಾದೆ ಎಲ್ಲಾನು ಹರಾಜಿ 3 ಕ್ಲಾಸಿಗೆ ಹರಾಜ್ ಆಗ್ತದೆ. ಆಮೇಲೆ ಇವಳನ್ನು ಕಾವ್ಯ, ಇವಳು ಇದ್ದಾಳಲ್ಲ, ಅವ್ಳ ಗೀತಂಗೆ ಒಂಥರ ಏನಂದ್ರೆ ಸಪೋರ್ಟ್ ಎಡಗೈ ಇದ್ದಂಗೆ, ಯಾವ ತರ ಮಾಡ್ಬೇಕು ಅಂತ ಪ್ಲಾನಿಂಗ್ ಕೊಡಲ್ಲ ಇವಳು. ಅವಳಿಗೆ ಎಡಿಟ್ ಮಾಡಿ ಸಾಂಗ್ ಸೆಟ್ ಮಾಡಕ್ ಬರಲ್ಲ. ಇವಳು ಎಲ್ಲಾನು ಸಾಂಗ್ ಸೆಟ್ ಮಾಡಿ ಎಡಿಟ್ ಮಾಡಿ ಕೊಡೋದು ಇವಳೊಬ್ಳೇನೆ. ಇವಳು ಹೋಗು, ಅವಳಿಗೆ ಕರೆಕ್ಟ್ ಐತೆ ಜೋಗಟ್ಟಿ ಆಯ್ತಾ. ಇವಳು ರಕ್ಷು ಗೊತ್ತಲ್ಲ, ಇವ್ರು ಮಮತಕ್ಕ, ಇವ್ರು ಗೊತ್ತಲ್ಲ. ಆಯ್ ಮಾಡಿ ಮಮತಕ್ಕ ಆಯ್ತು. ಏನಂದ್ರೆ ಗೊತ್ತಾ ಫ್ರೆಂಡ್ಸ್, ಇವ್ರು ಯಾರು ಏನು ಕಮೆಂಟ್ ಹಾಕಕ್ ಹೋಗಲ್ಲ. ಯಾರೇನ್ ಮಾಡ್ತಾರೆ ಮಾತ್ರ ನಗಾಡ್ತಾರೆ ಅಷ್ಟೇ ಫ್ರೆಂಡ್ಸ್. ಇವಳು ಅವಳೆಲ್ಲ ವಿಚಿತ್ರ ಯಾರಿಗೆ ಇವಳಿಗ ಅದೇ ಡಬ್ಬದಲ್ಲಿ ಫ್ರೆಂಡ್ಸ್ ಏನಂದ್ರೆ ನಾನು ಇವರು ಕೇಕ್ ತಗೊಂಡ್ಬಂದಿದ್ರಲ್ಲ, ಹಾಗಾಗಿ ಹಾಗೆ ಕಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಪಲಾವ್ ಮತ್ತೆ ಪಾಯಸ ಹೋಗ್ಬಿಟ್ಟು ಮಾಡ್ತಾ ಇದೀನಿ. ಅದಕ್ಕೆ ಇವನು ಪಲಾವಿಗೆಲ್ಲಾನು ರೆಡಿ ಮಾಡ್ತಿದ್ದಾನೆ. ಇವಳು ಗಾಡಿ ಏನ್ ಸರ್ಪ್ರೈಸ್ ಇದೆ ಅಂತ ಗೊತ್ತಿಲ್ಲ. ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಇವತ್ತು ನೀವೇ ನೋಡಿ ವೆಯ್ಟ್ ಮಾಡಿ ಫ್ರೆಂಡ್ಸ್. ಏನೇನ್ ತಂದಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಸುಮ್ಮನೆ ಇದೆ. ಇವಳು ಇದ್ದಾಳಲ್ಲ, ಕಾವ್ಯ ಇದ್ದಳು, ಮನೆಗೆ ಬಂದ್ಬಿಟ್ಟು ಏನಂತ ಅಂದ್ಲು ಅಂದ್ರೆ, ಇನ್ನು ಹಿಂಗೆ ಕೂತಿದೀಯ ಸ್ನಾನ ಮಾಡಲ್ಪ ಅಂದ್ರು. ಇಲ್ಲ ಅಂದೆ. ಏಕೆ ದೇವಸ್ಥಾನಕ್ಕೆ ಹೋಗಲ್ವಾ, ಬರ್ತಡೇ ಅಲ್ವಾ ಅಂದ್ರೆ ಇಲ್ಲ ಅಂದೆ. ಏನಕ್ಕೆ ಅಂದ್ಲು, ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ, ನಾನು ಹೋಗಲ್ಲ ಅನ್ನೋದಿಗೆ ಇಲ್ಲ ಕೇಕ್ ತಗೋಬರ್ತೀನಿ ಅಂತ ಅಂದ. ಅದ್ರ ಬಿಟ್ಟು ನಾನು ನಂಬಲಿಲ್ಲ. ಮಮತಕ್ಕನ್ ಕೇಳಿದೆ, ಮಮತಕ್ಕ ಆ ಡಬ್ಬದಲ್ಲಿರೋ ತಾಳು ಮಮತಕ್ಕ 6 ಲೋಟ ಹಾಕಿ, ಇಲ್ಲ 8 ಲೋಟ ಹಾಕಿ. ಸಾಲ್ಟೇಜ್ ಅದ್ರಲ್ಲಿ ಅದಕ್ಕೆ ಫ್ರೆಂಡ್ಸ್ ಇಲ್ಲ ಮಮತಕ್ಕಂಗೆ ಫೋನ್ ಮಾಡಿ ಕೇಳಿದೆ. ಹಂಗಾಗಿ ಏನಾಯ್ತು ಅಂದ್ರೆ ಮಮತಕ್ಕ ಇದ್ದರು ನಿಜ ಹೇಳ್ತಾರೆ, ಇವ್ರ ಮಾತುಗಳನ್ನ ನಂಬಲ್ಲ ಆಯ್ತಾ. ಆಗ ಅವ್ರು ಹೇಳೋ ಹೊತ್ತಿಗೆ ಸರಿ ಆಯ್ತು ರೆಡಿ ಆಯ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗಂದ್ರೆ ಅಷ್ಟೊತ್ತಿಗೆ ಇವರೆಲ್ಲ ಬಂದ್ರು. ಅದಕ್ಕೋಸ್ಕರ ಬರ್ತಡೇ ಪಾರ್ಟಿ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡ್ತಿರ್ಲಿಲ್ಲ. ಅವರೇ ಕೇಕ್ ತಂದಿದ್ರೆ ಹಾಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ಪಾಯಸ ಪಲಾವು. ಬನ್ನಿ ಫ್ರೆಂಡ್ಸ್, ಕೇಕ್ ಯಾವ ತರ ತಂದಿದ್ದಾರೆ ಏನು ಅಂತ ತೋರಿಸ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಮಾಡ್ಕೊಂಡು ಫ್ರೆಂಡ್ಸ್ ಏನಂದ್ರೆ ನನ್ನ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾನೆ. ಹಂಗಾಗಿ ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನೈಟ್ ಎಷ್ಟು 11 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟವರೆಗೂ ಕೇಕ್ ಕಟ್ ಮಾಡಿಸಲೇ ಇರಲ್ಲ, ಇರ್ತೀವಿ. ಬಟ್ ನೋಡಿ ಫೋಟೋ ಬಿರಿಯಾನಿ ಇವಳು ಒಬ್ಬಿಟ್ಟಿಗೆ ಮೈದಾ ಮಿತ್ಕತ ಇದ್ದಾಳೆ. ಒಬ್ಬಿಟ್ಟು ಇನ್ನೂ ಪೂರ್ಣ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಗೀತಾ ಕಾವ್ಯನೂ ಬೈದಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಏನಕ್ಕೆ. ಕಾವ್ಯ ಆ ಸಣ್ಣದ್ರಲ್ಲೇ ರುಬ್ಬೇಕು ಮಮತ ಕೈ. ಕುಕ್ಕೆ ಇದು ಬಿದ್ರೆ ಇರುತ್ತಲ್ಲ ಅದ್ರೊಳಗಡೆ ಇರೋದು. ಫ್ರೆಂಡ್ಸ್ ಏನಂದ್ರೆ ನಮ್ ಕುಮುದ ಏನ್ ಕೇಳ್ತಾಳೆ ಗೊತ್ತಾ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದ ಏನ್ ಕೇಳಿದಾಳು? ಅಯ್ಯಪ್ಪ ಸ್ವಾಮಿನ ಕುಕ್ಕೆ ಒಳಗೆ ಅಯ್ಯಪ್ಪ ಸ್ವಾಮಿನ ಹಂಗಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಅವಳು ಕೇಳಿದ್ದು. ಅಯ್ಯಪ್ಪ ಸ್ವಾಮಿ ಕೇಳಿಲ್ಲ ಅವಳು, ಸುಬ್ರಹ್ಮಣ್ಯ ಸ್ವಾಮಿಯ ಸುಬ್ರಹ್ಮಣ್ಯ ಸ್ವಾಮಿನ ಹೆಸರು ಹೆಂಗ್ ಬಂತು, ಕುಕ್ಕೆ ಸುಬ್ರಹ್ಮಣ್ಯ ಅಂತ ಅಂತಾರಲ್ಲ. ಕುಕ್ಕೆ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಟ್ಟಿದಾರ ಅಂತ ಕೇಳ್ತಿದ್ದಲ್ಲ. ಈಗಿನ ಕಾಲದ ಹುಡುಗ್ರು ಹೆಂಗೆ ಅಂದ್ರೆ ಫ್ರೆಂಡ್ಸ್, ಬರೀ ಫೋನು. ಬಟ್ ಇದ್ರ ಬಗ್ಗೆ ನಾಲೆಡ್ಜ್ ಏನು ತಿಳ್ಕೊಳ್ಳೋದೇ ಇಲ್ಲ. ನೋಡ್ಬಾ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಕುಕ್ಕೆ ಒಳಗಡೆ ಇಟ್ಟಿರಲ್ಲ, ಅದು ಸುಬ್ರಹ್ಮಣ್ಯ. ನಮಗೆ ಏನೇ ದೋಷ ಇದ್ರೂ ಪರಿಹಾರ ಆಗಲಿ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಇಟ್ಟಿರೋದು ಆಯ್ತಾ. ಅವೆಲ್ಲ ನೆಕ್ಸ್ಟ್ ಮುಂದಕ್ಕೆ ಹೇಳ್ಕೊಡ್ತಾರೆ, ಪಾಠಗಳಿದಾವೆ. ಓಕೆನಾ? ಏನು ಮಾಡಿದ್ದು ಫ್ರೆಂಡ್ಸ್, ಏನು ಗೊತ್ತಾ ಫ್ರೆಂಡ್ಸ್, ಈ ಕಾವ್ಯ ಅದೇನು ಎಂತ ಪುರಿ, ಬಾದಾಮ್ ಪುರಿ ಮಾಡ್ತೀನಿ ಅಂತವಳೆ. ಬಾದಾಮ್ ಪುರಿ ಮಾಡ್ತಾಳೋ ಯಾವ ಪುರಿ ಮಾಡ್ತಾಳೋ ಸ್ವೀಟ್ ಮಾಡಕ್ಕೆ ಊರ್ ನುಕ್ಕಿ 1 kg ಎಣ್ಣೆ ಹಾಕಿ ಕಲ್ಸಿದ್ದಾರೆ. ಅದನ್ನ ಬಾನಿಗೆ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬಾದಾಮಿ ಪುರಿ ಮಾಡಿ ತಿನ್ಸೋಣ ಅಂತ ಅನ್ಕೊಂಡ್ ಮಾಡ್ತಿದ್ವಿ ಫ್ರೆಂಡ್ಸ್. ಇವ್ಳಿಗಂತೂ ಮಾಡಕ್ ಬರಲ್ಲ ಫ್ರೆಂಡ್ಸ್, ನಾವ್ ಮಾಡಿ ತಿಂತಾಳೆ. ಇಲ್ಲ ಫ್ರೆಂಡ್ಸ್, ನಂಗೆ ಸ್ವೀಟ್ ಎಲ್ಲ ತಿನ್ನಲ್ಲ ನಿಜವಾಗ್ಲೂ. ಅವರೇ 1 kg ಮಾಡ್ಕೊಡಿ ಫ್ರೆಂಡ್ಸ್.
ಫ್ರೆಂಡ್ಸ್ ನಾನ್ ವೆಜ್ ಆದ್ರೆ ಜಾಸ್ತಿ ತುಂಬಾ ಇಷ್ಟ ನನಗೆ. ಅಯ್ಯಪ್ಪ ಸ್ವಾಮಿ ಇಂದ ಬರ್ಲಿ ಮಗ ಅಂತ ವೇಟ್ ಮಾಡ್ತಾವಳೆ. ಎಷ್ಟು ದಿನ ಆಯ್ತು ಮಮತಕ ನಾನ್ ವೆಜ್ ಮಾಡಿ? ಮಮತಕರ್ ಒಂದ್ ತಿಂಗ್ಳಾಯ್ತು. ನೀನ್ ಎಷ್ಟು ದಿನ ಕವ್ಯ? ಇವ್ರು ಯಾವಾಗ ಮಾಡಿಲ್ಲ, ಅವಾಗ್ಲೇ ನಾವು ಮಾಡಿಲ್ಲ. 15 ದಿವಸ ಆಯ್ತೆ. ಇವ್ರ ಮನೇಲಿ 21 ದಿವಸ ಹಾಕೊಂಡಿದ್ರು. ಕಾವ್ಯವ್ರ ಮನೇಲಿ 5 ದಿವಸ ಅಲ್ವಾ ಕವ್ಯ? ಎಷ್ಟು ದಿನ ಮನೆ ಹಾಕಿಸ್ಕೊಂಡಿದ್ರೆ? ಅವರು 11 ದಿವಸ ಮನೆ ಹಾಕಿಸ್ಕೊಂಡಿದ್ರು. ನನ್ ಮಗ 5 ದಿವಸ ಹಾಕಿಸ್ಕೊಂಡಿದ್ರು. ಹಂಗಾಗಿ ನಾನ್ ವೆಜ್ ಒಂದ್ 15 ದಿವಸ ಆಯ್ತೆ ಮಾಡಿಲ್ಲ. ಇವತ್ತು ಬರ್ತಾರೆ. ಇವತ್ತು ಬಂದ್ರೆ ಭಾನುವಾರ ಮಿಸ್ ಮಾಡೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗಿರೆಲ್ಲರೂ ಬರೀ ಫೋನ್ ಇಟ್ಕೊತಿರಲ್ಲ. ಏನ್ ನೋಡ್ತೀರಾ? ರೀಲ್ಸ್ ನೋಡ್ತೀರಾ? ಫೋನ್ ಇಟ್ಕೊತಿರಲ್ಲ. ನಾನು ಲಾಗ್ ಮಾಡ್ತಾ ಇದ್ದೀನಿ. ಒಳ್ಳೆ ಹುಡುಗಿ ಅಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾಕೆ ಫೋನ್ ಹಿಡ್ಕೋತೀರ ಅಂತ ನನ್ನ ಕೇಳ್ತಾರೆ. ಇವ್ರು ಓದ ಹುಡುಗಿರು ಫೋನ್ ಯಾಕೆ ಹಿಡ್ಕೋಬೇಕು ಅಲ್ವಾ? ನೋಡಿ ಫ್ರೆಂಡ್ಸ್, ನೋಡಿ ಇದು ಬಾದಾಮಿ ಏನೋ ಇದೇನೇ ಇದು ಬಾದಾಮ್ ಪುರಿ ಮಾಡ್ತಾ ಇದ್ದಾರೆ. ಇದು ಪಾನಕ ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಎಣ್ಣೆಲಿ ಬೇಯಿಸಿ ಮತ್ತೆ ಇದ್ರೊಳಗಡೆ ಹಾಕಿ ಅವಾಗಲೇ ತೆಗಿಬೇಕಲ್ವಾ? ನೋಡಿ ಇದು ಹಾಕ್ತಾ ಇದ್ದಾರೆ. ಕಾವ್ಯ ತೆಗಿತಾವಳೆ. ಎಳೆ ಇದು ಯಾವ ಥರ ಮಾಡೋದಂತ ಕಾವ್ಯ? ನೋಡಿ ಫ್ರೆಂಡ್ಸ್, ಬೇಕಾದಾಗ ಮಾತಾಡಲ್ಲ, ಬೇಡದೋದಾಗ ಒಂದು ಮಂಕ್ರಿ ಮಾತಾಡ್ತಾರೆ. ಫ್ರೆಂಡ್ಸ್, ಹಂಗಂತ ಏನು ಗೊತ್ತಾ, ಇದು ಹಿಟ್ಟು ಯಾವ್ದ್ರದ್ದು ಅಂದ್ರೆ ನಮ್ಮ ಮನೇಲಿ ಅಯ್ಯಪ್ಪ ಸ್ವಾಮಿ ಅವರಿಗೆ ಅಡುಗೆ ಮಾಡಿದ್ವಿ. ಅದು ಹಿಟ್ಟು ಯಾವ ತರ ಅಂದ್ರೆ ಅದು ಯಾವ ತರ ಮೈದೆ ಹಿಟ್ಟು ತರ ಇರ್ಲಿಲ್ಲ. ಅದೊಂಥರ ಹಿಟ್ಟು ಬೇರೆ ತರ ಇತ್ತು. ಅದಕ್ಕೆ ಅದು ಕಲಸ್ಬಿಟ್ಟು ಹಂಗೆ ಇಟ್ಟಿದ್ವಿ. ಅದಕ್ಕೆ ಇವತ್ತು ಬರ್ತ್ಡೇ ಫಂಕ್ಷನ್ ಸ್ವೀಟ್ ಮಾಡಿ ಅನ್ಬಿಟ್ಟು ಬಾದಾಮಿ ಪುರಿ ಮಾಡಿಸ್ತಾ ಇದ್ದೀವಿ. ಇವ್ರ ತರ 4 ದಿನ ಆದ್ಮೇಲೆ ಇಟ್ಟು ಕಲ್ಸಿ ಬಾದಾಮ್ ಪುರಿ ಮಾಡಕ್ ಹೋದ್ರೆ ನಿಮ್ ಗಂಡರ ಜೊತೆ ನೀವು ಉಗಿಸ್ಕೊಂಡು ಒಳಗಡೆ ಇಲ್ಲ ಫ್ರೆಂಡ್ಸ್, ಹಂಗೆಲ್ಲ ಆಗಲ್ಲ. ಒಳಗಡೆ ಅಂತಕ ಇದು ಹಿಂಗಾಗಿ ಪುರಿ ಸುಮ್ಮನೆ ಹಿಂಗಾಕಿ ಶೇಪ್ಲೆಸ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಪಲಾವ್ ರೆಡಿ ಆಗಿದೆ. ಬಾದಾಮಿ ಪುರಿ ಮಾಡ್ತಾ ಇದ್ದಾಳಲ್ಲ ಕಾವ್ಯ, ಅದು ಚೆನ್ನಾಗಿ ಬೆಂದಿಲ್ಲ ಅಂತ ಇನ್ನೊಂದ್ ಸ್ವಲ್ಪ ಬೇಯಿಸೋ ಕಲರ್ ಆಗುತ್ತೆ. ಮತ್ತೆ ಇದು ಈ ಕಲರ್ ಬೆಂದಿಲ್ಲ ಅಂತ ಆ ಕಲರ್ ಆದ್ರೆ ಬೆಂದಿರುತ್ತ. ಒಂದೇ 2 ಟೇರ್ ಮಾಡಿದಿ ಬಾ ಹೋಗೋ ಕಡೆಗೆ. ಫ್ರೆಂಡ್ಸ್ ಬೈತಾವಳೆ, ಅದಕ್ಕೆ ಸೈಡಿಗೆ ಬಂದೆ. ಬಿಡೆ ಹಂಗೆ ಯಾಕೆ? ಫ್ರೆಂಡ್ಸ್, ಏನು ಗೊತ್ತಾ, ನನ್ಗೆ ಯಾಕೋ ಫುಲ್ ಡೌಟ್ ಆಯ್ತಿದೆ. ಇವ್ರು ಕೇಕ್ ತತ್ತವ್ರ ಏನ್ ತತ್ತವ್ರ ಅನ್ನೋದೇ ನಿಜವಾಗ್ಲೂ ಫುಲ್ಲು ಡೌಟು ಫ್ರೆಂಡ್ಸ್. ನನ್ಗೆ ಯಾಕೋ ಎಲ್ಲೋ ಮಿಸ್ ಹೊಡಿತೈತೆ. ಅದ್ರಲ್ಲಿ ಬೇರೆ ಯೂಟ್ಯೂಬ್ ಲೈವಿಗೆ ಬೇರೆ ಹೋಗೋ ಅಂತವ್ರೆ. ಲೈವಿಗೆ ಹೋದ್ರೆ ನನಗೆ ಟೆನ್ಷನ್. ಏನು ಗೊತ್ತಾ, ನಮ್ಮ ಕಡೆಯವರೆಲ್ಲ ನೋಡ್ತಾರೆ. ಇವರೆಲ್ಲ ಬುಡಿ ನಮ್ಮ ಗಂಡು ಮನೆ ಕಡೆಯವರು, ನಮ್ಮ ಅಪ್ಪ ಮನೆ ಕಡೆಯವರೆಲ್ಲ ನೋಡ್ತಾರೆ, ನಮ್ಮ ಅಮ್ಮನ ಮನೆ ಕಡೆಯವರೆಲ್ಲ ನೋಡ್ತಾರೆ. ನಂಗೆ ಅದೇ ಟೆನ್ಷನ್ ಆಯ್ತೈತೆ. ಅದು ಏನು ಮಾಡ್ತಾರೋ, ಇವಳು ಬೇರೆ ಕಣ್ಮುತ್ತೀನಿ ಅಂತಾಳೆ. ಇಷ್ಟ ದಿನ ಬರೀ ರೇಷ್ಮೆ ಇಟ್ಕೊಂಡಿದ್ ವಿಡಿಯೋ ನೋಡ್ತೀರಾ. ಇವತ್ತು ಫ್ರೆಂಡ್ಸ್, ಇಂಥ ಫ್ರೆಂಡ್ಶಿಪ್ಪು ಯಾರಿಗೂ ಬೇಡ. ಯಾಕೆ ಅಂತ ಅಂದರೆ, ಬರ್ತಡೆಗೆ ಏನು ಗಿಫ್ಟ್ ಕೊಡ್ಬೋದು, ನಾನು ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಗೆಸ್ ಮಾಡಿರಲಿಲ್ಲ. ಅಂಥ ಗಿಫ್ಟ್ ಕೊಟ್ಟಿದ್ದಾರೆ. ಯಾವ ಥರ ಗಿಫ್ಟು ಅಂದರೆ ನೆನಪಲ್ಲಿ ಇಟ್ಕೋಬೇಕು ಆ ಥರ ಗಿಫ್ಟು. ನಿಮಗೂ ಹೇಳ್ತೀನಿ ನೋಡಿ ಯಾವ ಥರ ಗಿಫ್ಟು ಅಂದರೆ, ಕಪ್ಪೆನ ನೀಟಾಗಿ ಗಿಫ್ಟ್ ಪ್ಯಾಕಿಂಗಿಗೆ ಪ್ಯಾಕ್ ಮಾಡ್ಕೊಂಬಿಟ್ಟು, ಇವಳು ಇದ್ದಾಳಲ್ಲ ಇವಳದೇ ಎಲ್ಲ ಪ್ಲ್ಯಾನಿಂಗು. ಕಪ್ಪೆನ ಗಿಫ್ಟ್ ಒಳಗಡೆ ಪ್ಯಾಕಿಂಗ್ ಮಾಡಿಬಿಟ್ಟು ಗಿಫ್ಟ್ ಅಂತ ಕೊಟ್ಟರೆ, ಓಪನ್ ಮಾಡಿದರೆ ಅದರೊಳಗಡೆ ಕಪ್ಪೆ ಐತೆ. ಆಮೇಲೆ ನೆಕ್ಸ್ಟು ಕೇಕ್ ಯಾವ ಥರ ಇರ್ಬೋದು. ಕೇಕ್ ತಂದಿಲ್ಲ ಅಂತ ಹೇಳಲ್ಲ. ಫಸ್ಟ್ ಆ ಕೇಕ್ ಕಟ್ ಮಾಡಿಸ್ಲಿಲ್ಲ. ಕಪ್ ಕೇಕ್ ಬರುತ್ತೆ ನೋಡಿ, ಮಕ್ಳುಗಳೆಲ್ಲ ತಿಂತಾರಲ್ಲ, ತುಂಬ ಚಿಕ್ಕದಿರುತ್ತಲ್ಲ ಆ ಥರ ಕಪ್ ಕೇಕ ತಂದ್ಬಿಟ್ಟು, ಅದು ದೊಡ್ಡ ಬಾಕ್ಸ್, ಎಷ್ಟು 2 kg ಕೇಕಿನ ಬಾಕ್ಸಿಗೆ ಅಷ್ಟು ದಪ್ಪ ಕೇಕ್ ಇಟ್ಕೊಬಂದು ಕೇಕ್ ಕಟ್ ಮಾಡು, ಓಪನ್ ಮಾಡು ಅಂತ ಅಂತಾರೆ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಇಷ್ಟು ದಪ್ಪ ಕೇಕ್ ತಂದ್ಬಿಟ್ಟು ಪಾರ್ಟಿ ಕೊಡು ಅಂದರೆ ಏನು ಕೊಡಲಿ ಹೇಳಿ ಆಯಿತಾ. ನಾನು ಅದಕ್ಕೆ ನೋಡಿ ಮಮತಕ್ಕನು ನನಗೆ ಮೋಸ ಮಾಡಿದ್ರು. ಏನು ಗಿಫ್ಟ್ ಕೊಟ್ಟಿರ್ಬೋದು ಗೊತ್ತಾ? ಗೆಸ್ ಮಾಡಿ ಫ್ರೆಂಡ್ಸ್. ಕಪ್ಪೆ ಗಿಫ್ಟ್ ಕೊಟ್ಟವ್ರೆ ಫ್ರೆಂಡ್ಸ್. ಅದು ಡೂಪ್ಲಿಕೇಟ್ ಕಪ್ಪೆ ಇಲ್ಲ ಫ್ರೆಂಡ್ಸ್, ರಿಯಲ್ಲಿ ಕಪ್ಪೆ ಕೊಟ್ಟವ್ರೆ ಗಿಫ್ಟ್. ಇಂಥ ಕಿತ್ತೋದವ್ರು ಬೇಕಾ ನನಗೆ? ಬೇಡ. ಅದಕ್ಕೆ ಫ್ರೆಂಡ್ಸ್ ನೋಡಿ, ಓಲಿ ಅಂತ ಕೇಕ್ ಕಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಂಡು. ಫ್ರೆಂಡ್ಸ್ ನೋಡಿ, ಇವಾಗ ಪಲಾವ್ ಮಾಡಿದ್ರು. ಪಲಾವ್ ತಿನ್ಕೊಂಡು ಎಲ್ಲರೂ ನೋಡಿ ಇಷ್ಟು ಚೆನ್ನಾಗಿ ಕೂತಿದ್ವಿ ಒಟ್ಟಿಗೆ. ಪಲಾವ್ ಮಾಡಿದ್ದು ಇವಳಲ್ಲ ಕರ್ತಿ. ಪಲಾವ್ ಹೆಂಗೈತಾ? ಚೆನ್ನಾಯ್ತಾನ? ಮಾತಾಡಬೇಕು.
ಅಲ್ವಾ? ಮೊಸರು ನೆನಪಿಸ್ತಿಲ್ಲ ನಮಗೆ. ಏನಪ್ಪ ನಮ್ಮ ಮೊಟಾರ್ದಲ್ಲಿ ಒಂಥರ ಡಬ್ಬ ಭಟ್ರು ಅಂತ ಇಟ್ಕೊಂಡಿದ್ವಿ. ಏನಾರು ಒಂದು ಎಡವಟ್ಟು ಮಾಡ್ತಾರೆ. ಡಬ್ಬ ಭಟ್ರು ಅಂತ ಕಾಣದಲ್ಲೇ ಇಟ್ಟಿಲ್ಲ ಇವಳೆ. ಗೊತ್ತೈತೆ ಮೇಕೆ ಅಯ್ಯೋ ಮನೇಲಿ ಫ್ರೆಂಡ್ಸ್ ಮನೇಲಿ ಫ್ರೆಂಡ್ಸ್ ನಾನಲ್ಲ ಮನೆಯಾಳಿ ಇವಳು, ನನ್ನ ಮನೆಯಾಳಿ ಅಂತೇಳಿ. ಪಲಾವ್ ಚೆನ್ನಾಯ್ತಾ? ನೀನು ಮಾಡಿದೆಯಲ್ಲ ಅದಕ್ಕೆ ಚೆನ್ನಾಯ್ತು. ಸೂಪರ್ ಆಗಿದೆ. ಹೌದಾ? ಬುಲ್ಲಿ ಇರ್ಬೇಕಾಯ್ತು. ಅವಳನ್ನೇ ಫೋನ್ ಝೂಮ್ ಮಾಡಿ ಇಡೀವಿ ಇವತ್ತು. ಎಲ್ಲಿ ಹೆಂಗ್ ಬಂದೈತೆ ನೋಡು, ತೋರ್ಸು. ಚೆನ್ನಾಗಿ ಬಂದೈತಡಿ. ಕಟ್ ಮಾಡು ಸಾಕು. ಪಲಾವ್